ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತಿನ ನೋಡೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ. ಸುಮಾರು ಜನಕ್ಕೆ ಒಂದು ಡೌಟ್ ಇತ್ತು, ಸುಮಾರು ಜನ ಕಮೆಂಟ್ಸ್ ಮಾಡ್ತಿದ್ರಿ. ಏನಪ್ಪ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಬ್ರೋ, ಅಲ್ಲ ಸೆಕೆಂಡ್ ಪಿ ಲಾಸ್ಟ್ ಎಕ್ಸಾಮ್ ಅಲ್ವಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಈ ಸಲ ನಾನು ಪಾಸ್ ಮಾಡ್ಬಿಡ್ತಾರಾ, ಏನು ಬ್ರೋ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಅದೆಷ್ಟು ಇದೆಷ್ಟು ಅಂತ ಸುಮಾರು ಜನ ಕಮೆಂಟ್ಸ್ ಇತ್ತು. ಬಟ್ ಕಮೆಂಟ್ಸ್ ಮಾಡ್ರಿ, ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಆದಷ್ಟು. ಸುಮಾರು ಜನ ಕೇಳ್ತಾರೆ, ಬಟ್ ಸುಮಾರು ಜನಕ್ಕೆ ಏನು ಮಾಡ್ತಾರೆ, ಮಾರ್ಕ್ಸು ಡಿಫ್ರೆಂಟ್ ಇದೆ, ಕನ್ಸಿಡರ್ ಮಾಡಿಲ್ಲ. ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ಥರ ಪ್ರಾಬ್ಲಮ್ಸ್ ಇರೋರು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಮೊದಲಿಗೆ ಬರ್ತೀನಿ ನೋಡಿ, ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರ ಗೈಸ್. ಮೊದಲೇ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗ್ತಿತ್ತು ನಿಮಗೆ, 20% ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗ್ತಿತ್ತು. ಇವಾಗ ಅದನ್ನ ಕ್ಯಾನ್ಸಲ್ ಆಗಿಬಿಟ್ಟು ಮ್ಯಾಕ್ಸಿಮಮ್ ಒಂದು ನಿಮಗೆ ಈಗ 20 ಮಾರ್ಕ್ಸ್ ತೆಗೆದಿದ್ದೀರಾ ಅಂದರೆ ಆಲ್ಮೋಸ್ಟ್ ಈಗ 21 ಪಾಸಿಂಗ್ ಮಾರ್ಕ್ಸ್ ಅಂದ್ಕೊಂಡ್ರೆ 20 ಮಾರ್ಕ್ಸ್ 21 ಪಾಸಿಂಗ್ ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್ ತೆಗೆದಿರ್ತೀರಾ. ಆವಾಗ 1 ಮಾರ್ಕ್ಸ್ ಕೊಟ್ಬಿಟ್ಟು ನಿಮ್ಮ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ, ಗ್ರೇಸ್ ಮಾರ್ಕ್ಸ್. ಓಕೆ, ಇನ್ನು ಕಾಮರ್ಸ್ ಅವ್ರು ಬಂದ್ಬಿಟ್ಟು 24 ಅಲ್ಲಿಗೆ 24ಗೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಬಟ್ ಅವರು ಅಕಸ್ಮಾತ್ 21, 22 ಈ ಥರ ಒಂದು 3 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ಇದ್ದರೆ ಪಾಸ್ ಮಾಡೋ ರೇಂಜ್ ಇರುತ್ತೆ. ಬಟ್ ಅದು ಎಲ್ಲಾರನ್ನೂ ಮಾಡ್ತಾರೆ ಅಂತಲ್ಲ. ಬಟ್ ಇನ್ನೂ ತಿಳ್ಕೊಳ್ರಿ, ಸುಮಾರು ಜನ ಹೇಳ್ತಾರೆ ಬ್ರೋ ನಂದು ಒಂದೇ ಸಬ್ಜೆಕ್ಟ್ ಇರೋದು, ನಾನು ಪಾಸ್ ಆಗ್ತೀನಾ? ಒಂದೇ ಸಬ್ಜೆಕ್ಟ್ ಅಲ್ವ ಬ್ರೋ, ಪಾಸ್ ಮಾಡ್ಬೋದಲ್ಲ ಅವರು, ಅಕಸ್ಮಾತ್ ಒಂದೇ ಸಬ್ಜೆಕ್ಟ್ ಅಲ್ವಾ. ಬಟ್ ನಿಮಗೆ ಹೆಂಗಪ್ಪ ಅಂದ್ರೆ ಒಂದೇ ಸಬ್ಜೆಕ್ಟ್ ಅಂತಂದರೆ ಆ್ಯಡ್ ಮಾಡೋ ಟೈಮಲ್ಲಿ, ನಿಮ್ಮ ವೆಬ್ಸೈಟ್ಗೆ ನಿಮ್ಮ ಮಾರ್ಕ್ಸ್ನ ಆ್ಯಡ್ ಮಾಡ್ತಾ ಟೈಮಲ್ಲಿ, ಆ ಟೈಮಲ್ಲಿ ಈಗ ಒಬ್ಬ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತಂದರೆ ನಿಂದು 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಅಂತ ಯಾರಿಗೂ ಏನೂ ಗೊತ್ತಿರಲ್ಲ. ನಿಂದು ಪೇಪರ್ ಅಂದಿರುತ್ತೆ, ವ್ಯಾಲ್ಯೂಯೇಷನ್ ಮಾಡೋದು ಅಷ್ಟೇ ಅವ್ರ ಡ್ಯೂಟಿ. ವ್ಯಾಲ್ಯೂಯೇಷನ್ ಮಾಡೋರು ಒಂದು ಡ್ಯೂಟಿ, ಪುನಃ ಅದು ಆ್ಯಡ್ ಮಾಡ್ಕೊಳ್ಳೋರು ಅದನ್ನ ಒಂದು ಬುಕ್ಲೆಟ್ಗೆ ಆ್ಯಡ್ ಮಾಡ್ಕೋತಾರೆ, ಇಷ್ಟು ಮಾರ್ಕ್ಸ್ ತೆಗ್ದವ್ರೆ ಅಂತ. ಓಕೆ, ಇಂಥ ರಿಜಿಸ್ಟರ್ ನಂಬರ್ ಇಂಥ ಮಾರ್ಕ್ಸ್ ಅವ್ರದ್ದು ಡ್ಯೂಟಿ. ಇನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾರಲ್ಲ, ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾರೆ ಏನರಲ್ಲಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರಲ್ಲ ಅವ್ರದ್ದೊಂದು ಡ್ಯೂಟಿ. 3 ಜನದ್ದು 3 ಥರ ಡ್ಯೂಟಿ ಇರುತ್ತೆ. ಪೇಪರ್ ಚೆಕಿಂಗ್ ಒಬ್ರು ಡ್ಯೂಟಿ, ಮಾರ್ಕ್ಸ್ ಎಂಟ್ರಿ ಮಾಡೋರು ಡ್ಯೂಟಿ, ವ್ಯಾಲ್ಯೂಯೇಷನ್ ಮಾಡೋರದ್ದು ಒಂದು ಡ್ಯೂಟಿ, ಎಲ್ಲರ ಥರ 3 ಥರ, ಈಗ 4 ಥರ ಇರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ನೀವು ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ, 2 ಆಗಿದ್ದೀರಾ, 4 ಆಗಿದೆ, 5 ಆಗಿದೆ, ಇದು ಮ್ಯಾಟ್ರ್ ಆಗಲ್ಲ. ಬಟ್ ನಿಮ್ಮ ಪೇಪರ್ ಪಾಸಿಂಗ್ ರೇಂಜಸ್ ಬಂದಿದ್ದೀರಾ, ಓಕೆ ಪಾಸ್ ಮಾಡ್ತಾರೆ. ಪಾಸಿಂಗ್ ಮಾರ್ಕ್ಸ್ ಹತ್ರ ಬರ್ದಿರಿ ಅಂದರೆ ಪಾಸ್ ಮಾಡ್ತಾರೆ. ಇಲ್ಲ ನಾನು ಏನೂ ಬರ್ದಿಲ್ಲ ಬ್ರೋ ನಾನು ಪಾಸ್ ಮಾಡ್ತಾರಾ? ಬ್ರೋ ನನಗೆ 15 ಬರುತ್ತೆ ಪಾಸ್ ಮಾಡ್ತಾರಾ? ಪಾಸ್ ಮಾಡಲ್ಲ. ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ, ನೀವೇನೋ ಪಾಸಿಂಗ್ ರೇಂಜ್ಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಈ ಥರ ಡಿಫ್ರೆಂಟ್ ಇದ್ದರೆ ಮಾತ್ರ ಪಾಸ್ ಮಾಡೋದು. ಇನ್ನೂ ಕಮ್ಮಿ ಮಾರ್ಕ್ಸ್ ಇದ್ರು ಆಲ್ಮೋಸ್ಟ್ ನೀವು ಎಕ್ಸ್ ಅಂತ ಹಾಕ್ಬಿಟ್ಟು ಲಾಸ್ಟ್ ಅಟೆಂಪ್ಟಿಂದ ಒಬ್ಬೊಬ್ಬರನ್ನ ಮಾಡ್ತಾರೆ. ಯಾವುದು ಎಂಟ್ರಿ ಮಾಡೋ ಟೈಮಲ್ಲಿ ಇದನ್ನ ನೋಡ್ತೀನಿ, ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಎಂಟ್ರಿ ಮಾಡೋ ಟೈಮಲ್ಲಿ ಈಗ 30 ಬಿದ್ದಿರ್ತದೆ ಅಂದ್ಕೊಳ್ರಪ್ಪ. ನಿಮಗೆ ಈಗ 24 ಪಾಸಿಂಗ್ ಮಾರ್ಕ್ಸ್, ಒಂದು 21, 22, 20 ತೆಗ್ದಿರ್ತೀರಾ. ಆ್ಯಡ್ ಮಾಡೋ ಟೈಮಲ್ಲಿ ಯಾರೋ ನೋಡ್ತಾರೆ, ಓಕೆ ಈ ಹುಡುಗ ಪಾಸ್ ಮಾಡಬೇಕು ಅಂದಾಗ ಆಗೇನು ಮಾಡ್ತಾರೆ, ಎಕ್ಸ್ ಅಂತ ಹಾಕ್ಬಿಟ್ಟು ಬೇರೆ ಸಬ್ಜೆಕ್ಟಲ್ಲಿ ಸ್ಕೈಲಪ್ ಆಗ್ತದೆ, ಅಂದರೆ ಬೇರೆ ಸಬ್ಜೆಕ್ಟ್ ಜಾಸ್ತಿ ತೆಗ್ದಿನ ಅದನ್ನೇ ಎತ್ಕೊಂಡು ಹ್ಯಾಡ್ ಮಾಡ್ಕೋತಾರೆ. ಈ ಥರ ಮಾಡಿಬಿಟ್ಟು ಚಾನ್ಸಸ್ ನಿಮ್ಮ ಪಾಸ್ ಮಾಡೋದಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಿ ಹೇಳ್ತಿದ್ರು, ಬಟ್ ಅವ್ರಿಗೆ ಹೇಳ್ತಾ ಇರೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೈನ್ಸ್ ಅವ್ರಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಸುಮಾರು ಜನ ಒಂದು ಡೌಟ್ನ ಕೇಳ್ಕೊಂಡವ್ರೆ. 21 ಪಾಸಿಂಗ್ ಮಾರ್ಕ್ಸ್. ಓಕೆ, ಸೈನ್ಸ್ ಅವ್ರಿಗೆ ಯಾರು ಕೇಳ್ತಿದ್ದಾರೆ 21 ಪಾಸಿಂಗ್ ಮಾರ್ಕ್ಸು. ಥಿಯರಿ ಇರಬೇಕು. ಥಿಯರಿ ಎಷ್ಟು ಇರಬೇಕು ಅಂದ್ರೆ ನಿಮಗೆ ಗೊತ್ತಲ್ಲ, ಈಗ 20 ಪಾಸಿಂಗ್ ಮಾರ್ಕ್ಸ್ ಅಂದರೆ ಒಂದು 15 14 ಥಿಯರಿ ಇದ್ರೆ ಅಲ್ಲಿಗೆ ಎಷ್ಟಾಯ್ತು ಲೆಕ್ಕ ಕೊಡ್ರಿ. 34 35 ಇನ್ನೊಂದು 14 15 ಇಂಟರ್ನಲ್ಸ್ ಇದ್ದರೆ ಸೈನ್ಸ್ ಅವ್ರು ಪಾಸ್. ಕಾಮರ್ಸ್ ಅವರು ಸೇಮ್ ಅದೇ ಥರ ಎಷ್ಟಿರ್ಬೇಕು ನಿಮಗೆ, 24 ತೆಗ್ದಿರ್ತೀರಲ್ವಾ, 24 ಅಂದರೆ ಇನ್ನು ಎಷ್ಟು ಬೇಕು ಅಲ್ಲಿಗೆ, ಇನ್ನು 9 10 ಬೇಕು, 9 ಬೇಕು. 24 ತೆಗೆದ್ರೆ ಒಂದು 9 10 ಬೇಕು ಇಂಟರ್ನಲ್ಸ್ ಇದ್ದರೆ ನೀವು ಪಾಸ್. ಕಾಮರ್ಸ್ ಅವರು ಆರ್ಟ್ಸ್ ಅವ್ರಿಗೆಲ್ಲ ಇನ್ನು 24 ತೆಗ್ದಿರ್ತೀರಾ, ಇಂಟರ್ನಲ್ಸ್ ಒಂದು 9 10 ಇದ್ದರೆ ನೀವು ಪಾಸ್ ಆಗ್ತೀರಾ. ಇಲ್ಲ ನನಗೆ ಇಂಟರ್ನಲ್ಸೇ ಕೊಟ್ಟಿಲ್ಲ, ನಾನು ಏನಪ್ಪ ಮಾಡಬೇಕು ಬ್ರೋ ಅಂತಂದರೆ, ಇಂಟರ್ನಲ್ಸ್ ತೆಗಿಲ್ಲ ಅಂದರೆ 35 ಅಬೌವ್ ತೆಗಿಲೇಬೇಕು. ಇಂಟರ್ನಲ್ ಮಾರ್ಕ್ಸ್ 1 ಮಾರ್ಕ್ಸು ಬಂದಿಲ್ಲ ಅಂದರೆ 35 ತೆಗಿಲೇಬೇಕು. ಇನ್ನು ಪ್ರೈವೇಟ್ ಅವ್ರಿಗೂ ಅಷ್ಟೇ ಗೈಸ್. ಪ್ರೈವೇಟ್ ಅವ್ರು ಯಾರೋ ಸ್ಟೂಡೆಂಟ್ ನೋಡ್ತಾರೆ ಅವ್ರಿಗೆಲ್ಲ ಸ್ಕೈಲವ್ ಆಗುತ್ತೆ, 100 ಸ್ಕೈಲವ್ ಆಗುತ್ತೆ. 28 ಮ್ಯಾಲೆ ನೀವು ರೀಚ್ ಆದರೆ ನಿಮ್ಮ ಪಾಸ್ ಮಾಡ್ತಾರೆ. ತಲೆ ಇಟ್ಕೊಟ್ರಿ, ಅವ್ರಿಗೆಲ್ಲ 28 ಮೇಲೆ ರೀಚ್ ಆದರೆ ನಿಮ್ಮ ಆರಾಮಾಗಿ ಪಾಸ್ ಮಾಡ್ತಾರೆ. ಇನ್ನು ಸುಮಾರು ಜನ ಕೇಳ್ತಾರೆ ಎಲ್ಲ ವ್ಯಾಲ್ಯೂಯೇಷನ್ ಈಸಿಯಾಗಿರುತ್ತಾ ಟಫ್ ಆಗಿರುತ್ತಾ ಅಂತ. ಗೈಸ್ ವ್ಯಾಲ್ಯೂಯೇಷನ್ ಸೇಮ್, ಸೆಕೆಂಡ್ ಹೆಂಗಿರುತ್ತೆ, ಇತ್ತಾಗ ಲೇಜಿ ಆಗಿರಲ್ಲ, ಇತ್ತಾಗ ಈಸಿ ಆಗಿರಲ್ಲ ಅಂತಂಗಿಲ್ಲ. ಸೇಮ್ ಎಕ್ಸಾಮ್ 2 ಯಾವ ರೀತಿ ನಡೀತೋ ಅದೇ ರೀತಿ ನಡೆಯುತ್ತೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಬಟ್ ವ್ಯಾಲ್ಯೂಯೇಷನ್ ಈಸಿಯಾಗಿ ಮಾಡಿ ನಮ್ಮ ಪಾಸ್ ಮಾಡ್ತಾರೆ ಅಂತಂದರೆ ಇಲ್ಲ ಗೈಸ್, ಅದು ಟೀಚರ್ಸ್ ಮೇಲೆ ಡಿಪೆಂಡ್. ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅವ್ರ ಟೀಚರ್ಸ್ ಒಳ್ಳೆಯವರಾಗಿದ್ದರೆ ಓಕೆ, ನಿಮ್ಮದು ಪಾಸಿಂಗ್ ರೇಂಜ್ ಇದ್ದರೆ ಓಕೆ ಹುಡುಗನ ಪಾಸ್ ಮಾಡ್ಬೋದು ಅಂತ ಮೈಂಡ್ ಸೆಟ್ ಇಟ್ಕೊಂಡು ಪಾಸ್ ಮಾಡ್ತಾರೆ, ಇಲ್ಲಾಂದರೆ ಪಾಸ್ ಮಾಡಲ್ಲ. ಬಟ್ ಅದನ್ನ ನೀವು ಮೈಂಡ್ ಸೆಟ್ ಹಿಡ್ಕೋಬೇಕು. ಯಾರು ನೋಡ್ತಾ ಇದ್ದೀರಾ, ಬಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಕ್ಲಾರಿಫಿಕೇಶನ್ ಒಂದು ಸಿಕ್ತು. ಇನ್ನೇನೇ ಇದ್ರೂ ನಿಮಗೆ ಕಮೆಂಟ್ಸ್ ಬಗ್ಗೆ ಫ್ರೀಯಾಗಿರುತ್ತೆ, ₹1 ಕೊಡಬೇಕಲ್ಲ. ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಲೈಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಹಾಕೋ ವೀಡಿಯೋಗೆ ನೋಟಿಫಿಕೇಶನ್ ಬರುತ್ತೆ. ಬಟ್ ಇದು ಒಂದು ಕ್ಲಿಯರಿಫಿಕೇಶನ್ ಕೊಡಬೇಕಾಯ್ತು, ಬಟ್ ಕೊಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗೈತೆ ಏನೇನು ಯಾವ ರೀತಿ ಪ್ರೊಸೀಜರ್ ಇರುತ್ತೆ. ನೆಕ್ಸ್ಟ್ ಮಾಡ್ತೀನಿ ಏನಪ್ಪ ಅಂದರೆ, ಈಗ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಏನು ಮಾಡಬೇಕು ನೀವು ಪ್ರೊಸೀಜರು, ಫೇಲ್ ಆಗಿರೋರು ಏನು ಮಾಡಬೇಕು, ಪಾಸ್ ಆಗಿರೋರು ಏನು ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಏನೇನು ಪ್ರೊಸೀಜರ್ ಇರ್ತದೆ, ಕಮ್ಮಿ ಮಾರ್ಕ್ಸ್ ಬಂದವ್ರಿಗೆ ಏನು ಮಾಡಬೇಕು, ಜಾಸ್ತಿ ಮಾರ್ಕ್ಸ್ ಬರಬೇಕು ಬ್ರೋ ಅಂದವ್ರಿಗೆ ಏನು ಮಾಡಬೇಕು, ಅದರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆದ ಗೈಸ್, ಈ ವಿಡಿಯೋ ಗೊತ್ತಲ್ಲ ಗೈಸ್, ಒಂದು ಲೈಕ್ನ ಮಾಡ್ಕೊಳ್ರಿ, ಒಂದು ಶೇರ್ ಮಾಡ್ಕೊಳ್ರಿ.
ಅಂತ ಹೇಳ್ತಾ ವಿಡಿಯೋನ ಮುಗಿತಾ ಇದ್ದೀನಿ. ಮತ್ತೆ ಬಾಬಾ ಸಿಜು ಅಂತ ಹೇಳ್ತಾ ಇದ್ದೀನಿ. ಅಭಿ ಲೋಕಲ್ ಕನ್ನಡ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಸಿ ಯು.